ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ನೈಟ್ ಪಡಿ ಪೂಜೆ ಎಲ್ಲ ಯಾವ ಥರ ಮಾಡಿದ್ವಿ ಅಂತ. ಸೊ ಇದು ಅರ್ಲಿ ಮಾರ್ನಿಂಗು ದೇವಸ್ಥಾನದ ಹತ್ರ 4 o'clock ಏನೋ ಆಗಿತ್ತು. ಆವಾಗ ಹೋಗಿ ರಂಗೋಲಿ ಎಲ್ಲ ಹಾಕಿ ಬಂದಿದ್ದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ಇದು 6 o'clock ವ್ಯೂ ಯಾವ ಥರ ಇದೆ ನಮ್ಮೂರಲ್ಲಿ ಅಂತ. ಯಾವ ಊಟಿ ಏನು ಬೇಡ ನೋಡಿ, ಅದೇ ಎಷ್ಟು ಚೆನ್ನಾಗಿ ಫಾಗ್ ಎಲ್ಲ ಇದೆ ಅಂದರೆ ಸಖತ್ತು ಚಳಿ ಆಗ್ತಿತ್ತು. ಸೊ ಬೆಳಗ್ಗೆ 3 ಗಂಟೆಯಿಂದನೇ ಇರುಮುಡಿ ಸ್ಟಾರ್ಟ್ ಮಾಡಿದ್ರು ಕಟ್ಟಕ್ಕೆ. ಫಸ್ಟ್ ಕನ್ಯಾಸ್ವಾಮಿಗಳಿಗೆ ಕಟ್ಟಿಬಿಟ್ಟಿದ್ರು. ನಾವು ನಮ್ಮ ಸ್ವಾಮಿಗಳಿಗೆ ಹಾಕೋ ಅಷ್ಟೊತ್ತಿಗೆ ನಾವು ಹೋಗೋಣ ಅಂತ ರೆಡಿಯಾಗಿ ಹೋಗ್ತಿದ್ವಿ. ಅಷ್ಟರಲ್ಲಿ ಸುಮಾರು ಇರುಮುಡಿ ಎಲ್ಲ ಕಟ್ಟಿಬಿಟ್ಟಿದ್ರು. ಎಲ್ಲರೂ 3 ಗಂಟೆಯಿಂದನೇ ಎದ್ದು ಸ್ನಾನ ಎಲ್ಲ ಮಾಡಿ ಎಲ್ಲ ಸ್ವಾಮಿಗಳು ರೆಡಿಯಾಗಿದ್ದರು. ಸೊ ಈ ವಿಡಿಯೋದಲ್ಲಿ ಬರೀ ಇರುಮುಡಿ ಮಾತ್ರನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಎಲ್ಲಿ ಎಲ್ಲಿ ಹೋಗಿದ್ರು ಮತ್ತು ಅವ್ರಿಗೆ ಯಾವ ಥರ ಅನುಭವ ಆಯಿತು ಮತ್ತು ಏನೇನು ಪ್ರಾಬ್ಲಮ್ಗಳಾಯಿತು ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಇರುಮುಡಿ ಎಲ್ಲ ಕಟ್ಟಿ ಅವ್ರವ್ರ ಹೆಸರನ್ನ ಲೇಬಲ್ನ ಪೇಸ್ಟ್ ಮಾಡಿ ಇಟ್ಟಿದ್ರು. ನಮ್ಮ ಸ್ವಾಮಿಗಳದೆಲ್ಲ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಫಸ್ಟ್ ಕನ್ಯಾಸ್ವಾಮಿ ಅವ್ರದ್ದು ರಾಜಾದಿರಾಜ ರಾಜಕುಮಾರ ಸ್ವಾಮಿಯೇ ಸ್ವಾಮಿ ಮಾಲೆ ಅಯ್ಯಪ್ಪ ಮಾಲೆ ಅಯ್ಯಪ್ಪ ಮಾಲೆ ಸ್ವಾಮಿ ಮಾಲೆ ಭಗವಾನ್ ವರ್ಣಮಪ್ಪ ಅಯ್ಯಪ್ಪ ಬಸ್ತಾಮಪ್ಪ ಅಯ್ಯಪ್ಪ ನೀಕೊಂಡಪ್ಪ ಅಯ್ಯಪ್ಪ ಅರಚಿಂಚಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಮಾಲೆ ಅಯ್ಯಪ್ಪ ಮಾಲೆ ಅಯ್ಯಪ್ಪ ಮಾಲೆ ಸ್ವಾಮಿ ಮಾಲೆ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಮಾಲೆ ಅಯ್ಯಪ್ಪ ಮಾಲೆ ಅಯ್ಯಪ್ಪ ಮಾಲೆ ಸ್ವಾಮಿ ಮಾಲೆ ಸ್ವಾಮಿಯಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶರಣ ಅಯ್ಯಪ್ಪ. ಇವಾಗ ನೀವು ನೋಡ್ಬೋದು ಅದಿತಿದು ಇರುಮುಡಿ ನಡೀತಾ ಇದೆ. ಸೊ ಯಾರಾದರೂ ತುಪ್ಪದ ಕಾಯಿ ಎಕ್ಸ್ಟ್ರಾ ಕಟ್ಟಿಸ್ಬೇಕು ಅಂದರೆ ಅವರೊಬ್ಬರು ಏನಾದರೂ ಅಂದ್ಕೊಂಡು ಕಟ್ಟಿಸೋರು ಕೂಡ ಕಟ್ಟಿಸ್ತಾರೆ. ಅದು ಕಟ್ಟೋದ್ರಿಂದ ಅದೇ ಅವ್ರು ಹರಕೆ ಮಾಡ್ಕೊಂಡಿರ್ತಾರಲ್ವ, ಅದರಿಂದ ಕಟ್ಟಿಸ್ತಾರೆ. ಸೊ ನಮ್ಮ ಅದಿತಿ ಇನ್ನು ಚಿಕ್ಕವಳಾಗಿರೋದ್ರಿಂದ ಅಷ್ಟು ಎಕ್ಸ್ಟ್ರಾ ತುಪ್ಪದ ಕಾಯಿ ಕಟ್ಟಿಸಿಲ್ಲ ಎಲ್ಲರೂ, ಯಾಕಂದರೆ ಎತ್ಕೊಂಡು ಹೋಗೋಕ್ಕೆ ಇರುಮುಡಿ ಕಷ್ಟ ಆಗುತ್ತೆ, ಇನ್ನು ಚಿಕ್ಕವಳಿದ್ದಾಳೆ ಅಂತ ಹೇಳಿಬಿಟ್ಟು ಅವಳಿಗಷ್ಟು ಎಕ್ಸ್ಟ್ರಾ ಕಾಯಿ ಕಟ್ಟಿಸಿಲ್ಲ. ಸೊ ಎಲ್ಲರೂ ನೋಡಿ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕಿ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಸೊ ಇರುಮುಡಿ ಆಗಿದ ತಕ್ಷಣ ಆಚೆ ಕರ್ಕೊಂಡು ಬರ್ತಾರೆ, ಒಂದು ಪ್ರದಕ್ಷಿಣೆ ಹಾಕಿಸ್ಕೊಂಡು ಹೋಗಲಿ, ಮತ್ತು ಯಾರಾದರೂ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡೋರಿದ್ದರೆ ಕಾಣಿಕೆ ಕೊಟ್ಟು ಕೂಡ ನಮಸ್ಕಾರ ಮಾಡ್ಕೋಬೋದು ಅಂತ ಎಲ್ಲ ಸ್ವಾಮಿಗಳಿಗೂ ಇದೇ ಥರನೇ ಆಚೆ ಕರ್ಕೊಂಡು ಬರ್ತಾರೆ ಪ್ರದಕ್ಷಿಣೆ ಮಾಡೋಕ್ಕಂತ. ಸೊ ಇದು ಫುಲ್ಲು ನೋಡಿ ನಮ್ಮ ಫ್ಯಾಮ್ಲಿಯವರಿದೆ ಇವರೆಲ್ಲನೂ. ಸೊ ಅವರೂ ಎಲ್ಲ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡ್ಕೊತಾ ಇದ್ದಾರೆ. ಸೊ ನನಗೇನು ಅಯ್ಯಪ್ಪ ಹೋಗ್ಬೇಕಂತ ಇಷ್ಟ, ಬಟ್ ನಾವೆಲ್ಲ ಹೋಗಂಗಿಲ್ಲ ಅಲ್ವಾ, ನೋಡೋಣ ನಾವು 60 years ಆಗೋವರೆಗೂ ಇರ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗ್ಬೇಕಂತ ಭಾಳ ಆಸೆ ಅಂತೂ ಇದೆ. ನಮ್ಮವ್ರದ್ದು ಇದು 10th year, ನಮ್ಮ ಅದಿತಿದು ಇದು 3ನೇ ವರ್ಷ. ಸೊ ಗಂಟೆ ಸ್ವಾಮಿ
ಸೊ ಇನ್ನೂ ಗಂಟೆ ಹಾಕಿರಲಿಲ್ಲ, ಇರುಮುಡಿ ಆದಮೇಲೆ ಗಂಟೆ ಹಾಕ್ತೀವಂತ ಹೇಳಿದ್ರು. ಸೊ ನೆಕ್ಸ್ಟ್ ತೋರಿಸ್ತೀನಿ, ಗಂಟೆ ಹಾಕೋ ವೀಡಿಯೋನು ನಾನು ಹಿಡ್ದಿದ್ದೀನಿ. ಸೊ ಲಾಸ್ಟ್ವರೆಗೂ ನೋಡಿ ವೀಡಿಯೋನ, ಯಾರು ಸ್ಕಿಪ್ ಮಾಡಬೇಡಿ. ಸೊ ನೋಡಿ ಇವಾಗ ಓಂ ಶ್ರೀ ಹರಿಹರ ಸುತ ಆನಂದ ಚಿತ್ತನಯ್ಯನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ನಮ್ಮ ಅದಿತಿದು ಇರುಮುಡಿ ಎಲ್ಲ ಮುಗ್ದಾದ್ಮೇಲೆ ನಮ್ಮವರು ಕೂತ್ಕೊಂಡ್ರು ಇರುಮುಡಿಗಂತ. ಸೊ ಫಸ್ಟು ಮಾಲೆ ಹಾಕಿರೋರ ಕೈಯಲ್ಲಿ ಕಟ್ಟಿಸುತ್ತಾರೆ ತುಪ್ಪ ಕಾಯಿನ. ನೆಕ್ಸ್ಟ್ ಯಾರ್ಯಾರು ಇವ್ರಿಗೆ ಬಂದು 6 ತುಪ್ಪದ ಕಾಯಿ ಕಟ್ಟಿಸಿದ್ರು. ಗೊತ್ತಿಲ್ಲ ಅದು ಯಾವ ಥರ ತಗೊಂಡೋಗ್ತಾರೆ ಅಂತ, ಯಾಕಂದರೆ ಭಾರ ಇರುತ್ತೆ ಅಲ್ವಾ ತುಪ್ಪದ ಕಾಯಿಗಳು. ಅದರಲ್ಲೂ ಇವ್ರದ್ದು 1 ತುಪ್ಪದ ಕಾಯಿ ಬಿಟ್ಟು ಎಕ್ಸ್ಟ್ರಾ 6 ತುಪ್ಪದ ಕಾಯಿಗಳು ಕಟ್ಟಿಸಿದ್ರು. ಅದರಲ್ಲೂ ಅದಿತಿನೂ ಕೂಡ ಕರ್ಕೊಂಡೋಗ್ಬೇಕಾಗಿತ್ತು. ಗೊತ್ತಿಲ್ಲ ಯಾವ ಥರ ಜರ್ನಿ ಮುಗಿಸ್ಕೊಂಡು ಬರ್ತಾರೆ ಅಂತ. ಯಾವಾಗಲೂ ಅಷ್ಟೇ, ಅವ್ರದ್ದು ಬರ್ತ್ಡೇ ಟೈಮಲ್ಲೇ ಅವ್ರು ಯಾವಾಗೂ ಶಬರಿಮಲೆನಲ್ಲೇ ಇರ್ತಾರೆ. ಸೊ ಈ ವರ್ಷ ಕೂಡ ಅದೇ ಥರ ಹೊರಟಿದ್ದಾರೆ. ಆಗಲೇ ಅದಿತಿಗೆ ಯಾವ ಥರ ಕರ್ಕೊಂಡು ಬಂದರು ಅದೇ ಥರ ಇವ್ರನ್ನೂ ಕರ್ಕೊಂಡು ಬಂದರು. ಸೊ ಈಗನೂ ಯಾರ್ಯಾರು ಕಾಣಿಕೆನ ಕೊಟ್ಟು ನಮಸ್ಕಾರ ಮಾಡ್ಕೋಬೇಕು ಇಲ್ಲ ಅಂತ ಅಂದ್ಕೊತಾರೆ ಅವರೆಲ್ಲ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಆಲ್ಮೋಸ್ಟ್ ಆಗಲೇ ಬಂದಿರೋರೇ ಇದ್ದಾರೆ ಅಂದ್ಕೊತೀನಿ, ಯಾಕಂದರೆ ಫುಲ್ ನಮ್ಮ ಫ್ಯಾಮ್ಲಿಯವರೆಲ್ಲರೂ ಬಂದಿದ್ದರು, ಸ್ವಲ್ಪ ಜನ ಮಾತ್ರ ಮಿಸ್ಸಿಂಗ್ ಆಗಿದ್ದರು. ಸೊ ಲಾಸ್ಟ್ ಗುರುಸ್ವಾಮಿದು ಇರುಮುಡಿ ಎಲ್ಲ ಆದಮೇಲೆ ಎಲ್ಲರೂ ಊಟಕ್ಕಂತ ಕಾಯ್ತಾ ಇದ್ವಿ. ಯಾಕಂದರೆ ಗುರುಸ್ವಾಮಿದು ಇರುಮುಡಿ ಆದಮೇಲೆನೇ ಅಂದರೆ ಎಲ್ಲ ಸ್ವಾಮಿಗಳೂ ಆಚೆ ಬರೋದು. ಸೊ ಎಲ್ಲ ಲೇಡೀಸ್ ಆಚೆ ವೆಯ್ಟ್ ಮಾಡ್ತಾಯಿದ್ರು. ಸರಿ ಊಟ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಊಟಕ್ಕೆ ಬಂದರು ಎಲ್ಲರೂ. ಸೊ ಇಲ್ಲಿ ನೋಡಿ ಎಷ್ಟು ಜನ ಸ್ವಾಮಿಗಳು, 36 ಜನ ಸ್ವಾಮಿಗಳು ಎಲ್ಲರೂ ಇರುಮುಡಿ ಮುಗಿಸ್ಕೊಂಡು ಆಚೆ ಬಂದಿದ್ದರು. ನೋಡಿ ನಮ್ಮ ಅದಿತಿ ಸ್ವಾಮಿಗಳು ನಿಂತಿದ್ದಾರೆ ಇಲ್ಲಿ, ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಇಷ್ಟು ಜನ ಸ್ವಾಮಿಗಳೆಲ್ಲ ಆಚೆ ಬಂದು ನಿಂತು ಈಗ ಎಲ್ಲ ಈಡ್ಗಾಯಿ ಹೊಡಿತಾರೆ. ಈಡ್ಗಾಯಿ ಹೊಡೆದ್ಬಿಟ್ಟು ಬಸ್ ಹತ್ತಾರೆ. ಒಳಗಡೆ ಗುರುಸ್ವಾಮಿಗಳು ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಸತಿ ಬಸ್ ಹತ್ತಕ್ಕಿಂತ ಮುಂಚೆ. ಯಾವುದೇ ವಿಘ್ನ ಇಲ್ದಂಗೆ ಆರಾಮಾಗಿ ಎಲ್ಲರೂ ಹೋಗಿ ಬರಲಿ. ಸೊ ನೋಡಿ ಇವರೇ ಗುರುಸ್ವಾಮಿ. ಈಗ ಎಲ್ಲರೂ ನೋಡಿ ಇರುಮುಡಿ ತಗೊಂಡು ಈಡ್ಗಾಯಿ ಹೊಡೆದ್ಬಿಟ್ಟು ಎಲ್ಲ ಬಸ್ ಹತ್ತುತ್ತಾರೆ. ಬಸ್ಸಲ್ಲಿ ಎಲ್ಲ ಇರುಮುಡಿ ಎಲ್ಲ ಇಟ್ಬಿಟ್ಟು ಆಮೇಲೆ ಊಟ ಮುಗಿಸ್ಕೊಂಡು ಎಲ್ಲರೂ ಹೊರಡ್ತಾರೆ. ಯಾಕಂದರೆ ಬೆಳಗ್ಗೆಯಿಂದ ಅವ್ರು ಏನೂ ತಿಂದಿರಲ್ಲ ಇರುಮುಡಿ ಆಗೋವರೆಗೂ. ಎಲ್ಲ ಉಪವಾಸ ಇದ್ದು ಇರುಮುಡಿ ಕಟ್ಟಿ ಆದಮೇಲೆ ಎಲ್ಲರೂ ಊಟ ಮಾಡಿ ಹೊರಡೋದು. ಸೊ ನೋಡಿ ಎಲ್ಲ ಈಡ್ಗಾಯಿ ಹೊಡೆದು ಹೋಗ್ತಾ ಇದ್ದಾರೆ. ನೋಡಿ ಎಲ್ಲ ಬಸ್ ಹತ್ರಕ್ಕೆ ಹೋಗ್ತಾ ಇದ್ದಾರೆ ಇವಾಗ.
ಲಾಸ್ಟ್ ಟೈಮು 2 ಟಿ ಟಿ ಗಾಡಿನ ಮಾಡಿದರು, ಬಟ್ ಈ ಸತಿ ಒಂದೇ ದೊಡ್ಡ ಬಸ್ಸನ್ನು ಮಾಡಿದರು. ಯಾಕಂದರೆ 2 ಟಿ ಟಿ ಇದ್ದರೆ ಇನ್ನು ಆ ಟಿ ಟಿ ಅವ್ರಿಗೆ ವೇಟ್ ಮಾಡಬೇಕು, ಅವ್ರು ಬಂದಿಲ್ಲ ಅಂತ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈ ಸತಿ ಒಂದೇ ಟಿ ಟಿ ಮಾಡಿದರು. ಯಾಕಂದರೆ ಜನ ಕೂಡ ಜಾಸ್ತಿ ಇದ್ದಿದ್ದರಿಂದ ಒಂದು ಬಸ್ಸನ್ನು ಮಾಡಿದ್ದಾರೆ ಈ ಸತಿ. ಸೊ ಎಲ್ಲರೂ ನೋಡಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ, ಬಸ್ಸಿಗೆಲ್ಲ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಹೋಗ್ತಾ ಇದ್ದಾರೆ ಎಲ್ಲರೂ. ಸೊ ನಮ್ಮ ಅದಿತಿ ಅವರು ಕೂಗ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಹೆಸರನ್ನು. ಸೊ ನೋಡಿ ಒಬ್ಬೊಬ್ಬರೇ ಈಗ ಹತ್ತುತ್ತಾ ಇದ್ದಾರೆ ಬಸ್ಸು. ಸೊ ಸ್ವಾಮಿಗಳೆಲ್ಲ ಬಸ್ಸನ್ನು ಹತ್ತಿ ಆದಮೇಲೆ ಬಸ್ನ ಸ್ವಲ್ಪ ಮೂವ್ ಮಾಡಿ ನಿಲ್ಲಿಸಿದ್ರು, ಯಾಕಂದರೆ ಇನ್ನೂ ಅವ್ರದ್ದೆಲ್ಲ ಊಟ ಆಗಿರಲಿಲ್ಲ. ಸೊ ಊಟ ಎಲ್ಲ ಆದಮೇಲೆ ಇವಾಗ ನೋಡಿ ಸ್ವಾಮಿಗಳೆಲ್ಲ ಹೊರಡ್ತಾ ಇದ್ದಾರೆ. ಸೊ ವಿಘ್ನ ಇಲ್ಲದಂತೆ ಆರಾಮಾಗಿ ಹೋಗಿ ಬರಲಿ ಸ್ವಾಮಿಗಳು. ಅಯ್ಯಪ್ಪದಿಂದಗತ್ತೋ ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಹೂಮಲೆಗೆ.